ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ನಿಮ್ಮ ಸೇವೆ ಜೊತೆಗೆ ಸಮಾಜಮುಖಿಯಾದಂತಹ ಕೆಲಸ, ಸಾರ್ವಜನಿಕವಾದಂತಹ ಹಿತಾಸಕ್ತಿ ಇವೆಲ್ಲವನ್ನು ಗಮನಿಸಿದಾಗ ನಿಮಗೆ ಗೌರವ ಮನ್ನಣೆಗಳು ಸಿಗ್ತಕ್ಕಂತಹ ದಿವಸವಾಗುತ್ತೆ. ಬೆಲೆ ಬಾಳ್ತಕ್ಕಂತಹ ವಸ್ತುವಿನ ಖರೀದಿಯ ವಿಚಾರದಲ್ಲಿ ಸ್ವಲ್ಪ ಚರ್ಚೆಯನ್ನು ಮಾಡ್ತೀರಿ. ಯಾವ ನಿರ್ಣಯಕ್ಕೂ ಕೂಡ ಬರದೇ ಇರೋ ಹಾಗೆ ಆಗ್ತಕ್ಕಂಥದ್ದು. ಆದರೆ ಚರ್ಚೆ ಮಾತ್ರ ಬಹಳ ಜೋರಾಗಿ ನಡೆಯುತ್ತೆ ಅನ್ನುವಂಥದ್ದು. ನಿಮ್ಮ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ದಿವಸ. ಜೊತೆಗೆ ಅಗತ್ಯ ಇರತಕ್ಕಂಥವರು ಭದ್ರತೆಯನ್ನು ಕೂಡ ಕಾಪಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ತೊಂದರೆ ಇದೆ ಎನ್ನುವಂತಹ ಅರ್ಥ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಆಸಕ್ತಿ ಅವಕಾಶಗಳು ನಿಮಗೆ ಬರುವಂತಹ ಸಿಕ್ಕುವಂತಹ ದಿವಸವಾಗುತ್ತೆ. ಯಶಸ್ಸಿನ ಬಗ್ಗೆ ನಿರ್ದಿಷ್ಟವಾದಂತಹ ಗುರಿ ಇರಬೇಕು. ನಾನು ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡೇ ಪ್ರಯತ್ನವನ್ನು ಮಾಡ್ತೀನಿ ಅನ್ನುವಂತಹ ಎಲ್ಲ ಗುಣಲಕ್ಷಣಗಳಲ್ಲಿ ಕಾಣಬೇಕಾಗತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುತ್ತೆ. ಅದರಿಂದ ಬೇಸರವಾಗ್ತಕ್ಕಂತಹ ಸಾಧ್ಯತೆ ಇದೆ. ಅದೃಷ್ಟ ಚೆನ್ನಾಗಿದೆ ಅಂತ ಹೇಳಿ ಅಂದ್ಕೊಳ್ಳುವಷ್ಟರಲ್ಲಿ ದಿವಸ ಮುಗಿದು ಹೋಗ್ತಕ್ಕಂಥದ್ದು. ಹಾಗಾಗಿ ನಮ್ಮ ಸಮಯ ಯಾವಾಗ ಚೆನ್ನಾಗಿದೆ, ನಮಗೆ ಯಾವ ತೊಂದರೆಗಳೂ ಇಲ್ಲ, ಆಗ ಒಳ್ಳೆಯ ಕೆಲಸಗಳನ್ನು, ನಮ್ಮ ಉದ್ಧಾರವನ್ನು, ಜೊತೆಗೆ ಸಮಾಜದ ಹಿತಚಿಂತನೆಯನ್ನು ಮಾಡಬೇಕಾದಂಥದ್ದು ಅತಿ ಮುಖ್ಯವಾಗ್ತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಬಹಳ ತಾಳ್ಮೆಯಿಂದ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ನಿಮ್ಮ ವಯಸ್ಸಿಗನುಗುಣವಾದಂತಹ ವಿದ್ಯಾಭ್ಯಾಸವೋ, ವೃತ್ತಿಯೋ, ಉದ್ಯೋಗವೋ, ನೌಕರಿಯೋ ಅಥವಾ ವ್ಯವಹಾರವೋ ಎಲ್ಲಿದ್ದರೂ ಕೂಡ ನಾನು ಹೇಗೆ ನಡ್ಕೊಂಡು ಬರ್ತಾ ಇದ್ದೀನಿ, ನನ್ನ ವ್ಯವಹಾರದ ರೀತಿ ಸರಿಯಾಗಿದೆಯಾ, ಏನಾದರೂ ಬದಲಾವಣೆಗಳ ಅವಶ್ಯಕತೆ ಇದೆಯಾ, ಇದೆಲ್ಲವನ್ನು ತಾಳ್ಮೆಯಿಂದ ಚಿಂತನೆ ಮಾಡಿ ಯೋಚನೆ ಮಾಡಿ ಸರಿತಪ್ಪುಗಳನ್ನು ವಿವೇಚನೆಯಿಂದ ಕಂಡುಕೊಳ್ಬೇಕಾದಂತಹ ದಿವಸ. ತಪ್ಪಾಗಿದ್ದರೆ ಅದನ್ನು ತಿದ್ದಲು ಪ್ರಯತ್ನವನ್ನು ಮಾಡುವಂಥದ್ದು, ಸರಿಯಾಗಿದ್ದರೆ ಅದನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು. ಈ ಒಂದು ವಿವೇಚನೆ ಇರಬೇಕಾಗತ್ತೆ. ನಿಮ್ಮ ಸಹಕಾರಕ್ಕನುಗುಣವಾಗಿ ಸಮಾಜದಲ್ಲಿ ಬೆಲೆ ಅಂತಕ್ಕಂಥದ್ದು ಸಿಕ್ಕುತ್ತೆ. ಯಾವ ಕೆಲಸಕ್ಕೆ ನಿಮ್ಮ ಸಹಕಾರ ಎಷ್ಟರ ಮಟ್ಟಿಗಿದೆಯೋ ಅಷ್ಟು ಗೌರವ ನಿಮಗೆ ಸಂದಾಯವಾಗ್ತಕ್ಕಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ನಿರಾಸೆ ಆಗ್ತಕ್ಕಂತಹ ಸಾಧ್ಯತೆ. ಅನಗತ್ಯವಾದಂತಹ ಅನುಪಯುಕ್ತವಾದಂತಹ ಕೆಲಸಗಳಲ್ಲಿ ಸಮಯ ವ್ಯರ್ಥ ಆಗಿ ಹೋಗಬಹುದು. ಗಮನವನ್ನು ಇಟ್ಟುಕೊಂಡು ಯಾವ ಕೆಲಸ ನಿಮಗೆ ಏನೂ ಅನುಕೂಲವನ್ನು ಮಾಡಿಕೊಳ್ಳೋದಿಲ್ವೋ, ಅಪ್ರಯೋಜಕವೋ ಅಂತಹ ಕೆಲಸದ ಬಗ್ಗೆ ಹೆಚ್ಚು ಸಮಯವನ್ನು ಹಾಳು ಮಾಡ್ತಕ್ಕಂಥದ್ದು ಬೇಡ ಅಂತ ಅರ್ಥ. ವಾದ ವಿವಾದಗಳಲ್ಲಿ ತಲೆಯನ್ನು ಹಾಕದೇ ಹೋಗಿಬಿಟ್ರೆ ಬಹಳ ಒಳ್ಳೆಯದಾಗತ್ತೆ. ಜೊತೆಗೆ ಆತಂಕ ಪಡ್ತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ. ಸಮಾಧಾನದಿಂದ ಎಲ್ಲ ಕೆಲಸಗಳನ್ನು ನಿಭಾಯಿಸಿ. ತಾಳ್ಮೆ ಮುಖ್ಯ. ನಿಧಾನವಾಗಿ ಯಾವ ಕೆಲಸವನ್ನು ಮಾಡಿದರೂ ಕೂಡ ಅಲ್ಲಿ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಸರಿಯಾದ್ದನ್ನು ಸ್ಥಿರವಾಗಿ ಇಟ್ಟುಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ. ಈ ಆತುರಾತುರದಿಂದ ಇವೆಲ್ಲವೂ ಕೂಡ ಕೈತಪ್ಪಿ ಹೋಗ್ತಕ್ಕಂಥದ್ದಾಗುತ್ತೆ. ಈಶ್ವರಾರಾಧನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ. ಅದಕ್ಕೂ ನಿಮಗೂ ಸಂಬಂಧ ಇಲ್ಲ ಅನ್ನುವಂತಹ ನಿರ್ಧಾರವನ್ನು ನೀವೇ ಮಾಡಿಕೊಳ್ಬೇಕಾದಂಥದ್ದು. ಕುಟುಂಬದಲ್ಲಿ ನೆಮ್ಮದಿಯ ಶಾಂತಿಯ ವಾತಾವರಣ ಇರುತ್ತೆ. ಅದನ್ನು ಹಾಗೆ ಕಾಪಾಡಿಕೊಳ್ಳಿ. ಯಾವುದೋ ವಿಷಯದಿಂದ ಆ ಒಂದು ಶಾಂತಿಗೆ ಭಂಗ ಬಂದು ಮನೆಯಲ್ಲಿ ಕಲಹಕ್ಕೆ ಅವಕಾಶಗಳು ಬೇಡ ಅಂತ ಅರ್ಥ. ಜನ ನಿಮ್ಮ ಸಲಹೆಯನ್ನು ಸ್ವೀಕಾರ ಮಾಡ್ಬೋದು ಅಥವಾ ಬಿಡಬಹುದು, ಅವರ ಇಷ್ಟ. ಅದು ಸ್ವೀಕಾರ ಮಾಡಲಿಲ್ಲ ಅಂತ ಬೇಸರ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂತಹ ಕಿವಿ ಮಾತು. ಸಂತೋಷ ನಿಮಗೆ ಈ ದಿವಸ ಸಿಕ್ಕುವಂತಹ ದಿವಸ. ಅದನ್ನು ಹಾಳು ಮಾಡಿಕೊಳ್ಬೇಡಿ. ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ನೀವು ಎಷ್ಟು ಕಷ್ಟಪಡ್ತೀರೋ ಅದಕ್ಕೆ ತಕ್ಕ ಆದಾಯ ಅಥವಾ ಲಾಭ ನಿಮ್ಮ ಕೈ ಸೇರ್ತಕ್ಕಂಥದ್ದು. ಕೋಪದಿಂದ ಏನೋ ಗಾಯವನ್ನು ಮಾಡಿಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಕೋಪ ಬೇಡ. ಯಾವುದೇ ಕೆಲಸವನ್ನು ಮಾಡುವಾಗ ತಾಳ್ಮೆಯಿಂದ ಬಹಳ ನಿಧಾನವಾಗಿ ಆ ಕೆಲಸವನ್ನು ಮಾಡಿ ಸಮಯಕ್ಕೆ ಸರಿಯಾಗಿ ಪೂರೈಸಿ ಅಂತಕ್ಕಂಥದ್ದು. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವರು ತುಳಸಿಯಿಂದ ಮಹಾವಿಷ್ಣುವನ್ನು ಅರ್ಚನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ. ಹಳೆಯ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ದೂರ ಮಾಡಿ ನೀವು ಸಮಾಧಾನವನ್ನು ತಂದುಕೊಳ್ಬೇಕು. ಬೇಸರವನ್ನು ಕಡಿಮೆ ಮಾಡಿಕೊಳ್ಬೇಕು. ಅದು ಕೌಟುಂಬಿಕವಾಗಿರಲಿ ವ್ಯಾವಹಾರಿಕವಾಗಿರಲಿ. ಯಾಕೆ ಅಂತಂದರೆ ಯಾವಾಗ
ನಾವು ಆ ವಿಷಯವನ್ನು ಪೂರ್ಣವಾಗಿ ಸರಿಪಡಿಸೋದಕ್ಕಾಗೋದಿಲ್ವೋ ಅಂತಹ ಸಂದರ್ಭದಲ್ಲಿ ಬಹಳ ಹಳೆಯದಾದಂತಹ ವಿಚಾರಗಳನ್ನು ನಿಧಾನವಾಗಿ ದೂರ ಮಾಡಿ ಇವತ್ತಿಗೆ ಅನುಗುಣವಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕಾದಂಥದ್ದು. ಅದರಿಂದ ಒಂದಷ್ಟು ಬೇಸರ ದೂರವಾಗತ್ತೆ, ಮತ್ತು ನಮ್ಮ ಕೆಲಸದ ಬಗ್ಗೆ ನಮಗೆ ಆಸಕ್ತಿಯನ್ನು ಹುಟ್ಟುಹಾಕಿಕೊಳ್ಳಬೇಕಾಗತ್ತೆ ಅನ್ನುವಂಥದ್ದು. ಅನುಕೂಲವಾದಂತಹ ಸಮಯವನ್ನು ಸರಿಯಾಗಿ ವಿನಿಯೋಗಿಸ್ಕೊಳ್ಳಿ. ಭಗವಂತ ನಮ್ಮ ಯೋಗ್ಯತಾನುಸಾರವಾಗಿ ಏನೆಲ್ಲ ಕರುಣಿಸಿದಾನೆ ಅದು ವ್ಯರ್ಥ ಆಗಬಾರದು. ಅದು ಸಮಯವೇ ಇರಲಿ, ಧನಧಾನ್ಯಾದಿಗಳೇ ಇರಲಿ, ಐಶ್ವರ್ಯವೇ ಇರಲಿ, ಭೋಗವೇ ಇರಲಿ, ಉದ್ಯೋಗವೇ ಇರಲಿ, ಯಾವುದೇ ರೀತಿಯ ಅನುಕೂಲಗಳು ನಮಗಿದೆಯೋ ಅದೆಲ್ಲವನ್ನು ಸರಿಯಾದಂತಹ ರೀತಿಯಲ್ಲಿ ನಾವು ಉಪಯೋಗ ಮಾಡ್ತಾ ಸಮಾಜಕ್ಕೂ ಕೂಡ ಒಳ್ಳೆಯ ಸಂದೇಶವನ್ನು ಸಾರ್ತಾ ನಾವು ಅದನ್ನು ಕಾಲವನ್ನು ಕಳಿಬೇಕಾದಂಥದ್ದು. ಹೊಸ ಹೂಡಿಕೆಗೆ ಅನುಕೂಲವಾದಂತಹ ಸಮಯ. ಯಾವುದೇ ಬದಲಾವಣೆಯ ಬಗ್ಗೆ ಚಿಂತನೆಗಳನ್ನು ನಡೆಸಬೇಡಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಕ್ಷೇತ್ರದಲ್ಲಿ ಮನ್ನಣೆ ಸಿಗ್ತಕ್ಕಂತಹ ದಿವಸವಾಗುತ್ತೆ. ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸುವಂಥದ್ದು ಒಳ್ಳೆಯದು, ಶುಭವಾಗುತ್ತೆ.